ಒಳ ಮೀಸಲಾತಿ ವಿರೋಧಿಸಿ ಬಂಜಾರ ಸಮಾಜದಿಂದ ಬೃಹತ್ ಪ್ರತಿಭಟನೆ. ಶಿರಹಟ್ಟಿ ಪಟ್ಟಣದಲ್ಲಿ ಬಂಜಾರ ಸಮುದಾಯದಿಂದ ಒಳ ಮೀಸಲಾತಿಯನ್ನು ವಿರೋಧಿಸಿ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿಯವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹೌದು, ಪಟ್ಟಣದಲ್ಲಿ ಮಳೆಯನ್ನು ಲೆಕ್ಕಿಸದೆ ತಲೆಬೋಳು, ಅರೆಬೆತ್ತಲೆ, ಉರುಳು ಸೇವೆ ಮಾಡುವುದರ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿಯವರು, ಒಳ ಮೀಸಲಾತಿಯನ್ನ ವಿರೋಧಿಸುವ ಪರಿಶಿಷ್ಟ ಜಾತಿ ಸಮುದಾಯಗಳ ತಾಲೂಕು ಮಟ್ಟದ ಬೃಹತ್ ಪ್ರತಿಭಟನೆ ಮೀಸಲಾತಿ ಭಿಕ್ಷೆಯಲ್ಲ, ನಮ್ಮ ಜನ್ಮಸಿದ್ಧ ಹಕ್ಕು. ಈ ಹಿಂದೆ ಸರ್ಕಾರವು ಸಚಿವ ಸಂಪುಟದಲ್ಲಿ ನಮಗೆ ಕೊಲಂಬೋ 4.5 ರಷ್ಟು ಮೀಸಲಾತಿಯನ್ನು ನೀಡುವುದಾಗಿ ತೀರ್ಮಾನಿಸಿ ಅದನ್ನು ಅಂಗೀಕಾರ ಮಾಡಿತು. ಅಂದಿನ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ ಎಂದು ಅದನ್ನು ತಿರಸ್ಕರಿಸಿದೆವು. ಆದರೆ ಈಗ ನಾಗಮೋಹನ್ ದಾಸ್ ವರದಿಯು ಬಂಜಾರ, ಕೊರವ, ಕೊರಮ, ಕೊರಚ, ಭೋವಿ, ಅಲೆಮಾರಿ, ಅರೆ ಅಲೆಮಾರಿ ಸಮುದಾಯಗಳಿಗೆ 4% ಮೀಸಲಾತಿ ನೀಡಬೇಕೆಂದು ಹೇಳಿದೆ. ಇದು ಯಾವ ನ್ಯಾಯ? ಸರ್ಕಾರವು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರುವ ತೀರ್ಮಾನ, ಕರಡು ಅಧಿಸೂಚನೆ ಮತ್ತು ನಾಗಮೋಹನ್ ದಾಸ್ ವರದಿ ಎರಡೂ ಒಂದಕ್ಕೊಂದು ಹೋಲುತ್ತಿಲ್ಲ. ಸರ್ಕಾರದ ಸಚಿವ ಸಂಪುಟದ ತೀರ್ಮಾನ, ಕರಡು ಸೂಚನೆ ಮತ್ತು ನಾಗಮೋಹನ್ ದಾಸ್ ವರದಿಯ ಕೊಲಂಬೋ ಸಮುದಾಯಗಳಿಗೆ ಮಾರಕವಾಗಿವೆ. ಇಬ್ಬಗೆಯ ನೀತಿಯ ಮೂಲಕ ಒಳ ಮೀಸಲಾತಿ ಸೌಲಭ್ಯ ವರ್ಗೀಕರಣ ಮಾಡುವಲ್ಲಿ ತಾರತಮ್ಯ ಮಾಡುತ್ತಿದೆ. ಹೀಗಾಗಿ ಈ ನೀತಿಯನ್ನು ನಾವು ವಿರೋಧಿಸುತ್ತೇವೆ. ಸರಿಯಾದ ಮಾರ್ಗ ಅನಿಸದೆ, ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡದೆ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಸಿದ್ಧಪಡಿಸಿರುವ ಈ ವರದಿಯನ್ನು ಅಂಗೀಕರಿಸಬಾರದು. ಮತ್ತೊಮ್ಮೆ ನೈಜತೆಯಿಂದ ದತ್ತಾಂಶಗಳನ್ನು ಸಮೀಕ್ಷೆ ಮೂಲಕ ದೃಢೀಕರಿಸಲು ಆಯೋಗಕ್ಕೆ ಸೂಚಿಸಬೇಕು. ಬಂಜಾರ, ಕೊರಮ, ಕೊರಚ, ಭೋವಿ, ಅಲೆಮಾರಿ, ಅರೆ ಅಲೆಮಾರಿ ಸಮುದಾಯಗಳಿಗೆ 5 ಮೀಸಲಾತಿ ಪ್ರಮಾಣವನ್ನು ನೀಡಬೇಕು. ನಾಗಮೋಹನ್ ದಾಸ್ ವರದಿಯಲ್ಲಿ ಅಸ್ಪೃಶ್ಯ ಜಾತಿ, ಬಂಜಾರ, ಕೊರಚ, ಭೋವಿ, ಅಲೆಮಾರಿ ಸಮುದಾಯಗಳಿಗೆ ಹೇಳಿರುವ, ಬಳಕೆ ಮಾಡಿರುವ, ನಮೂದಿಸಿರುವ ಸ್ಪರ್ಶ ಜಾತಿಗಳು ಎಂಬ ಅಸಂವಿಧಾನಿಕ ಪದವನ್ನು ವರದಿಯಿಂದ ಹಾಗೂ ಸರ್ಕಾರದ ಕಡತಗಳಿಂದ ತೆಗೆಯಬೇಕು. ಸರ್ಕಾರವು ಕೂಡ ಈ ಸಮುದಾಯಗಳಿಗೆ ಸ್ಪರ್ಶ ಜಾತಿಗಳು ಎಂದು ಉಲ್ಲೇಖಿಸಿರುತ್ತದೆ. ಅದನ್ನು ನಾವು ಖಂಡಿಸುತ್ತೇವೆ. ರಾಜ್ಯ ಸರ್ಕಾರವು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರುವ ತೀರ್ಮಾನವು ಪರಿಶಿಷ್ಟ ಜಾತಿಯ ಕೇವಲ 2 ಸಮುದಾಯಗಳ ಪರವಾಗಿದೆ. ಜಂಗಮ ಸೇರಿದಂತೆ ಅಲೆಮಾರಿ ಸಮುದಾಯಗಳ 59 ಜಾತಿಯ ಸಹೋದರರ ಸಮುದಾಯಗಳನ್ನು ಈ ಗುಂಪಿನಿಂದ ತೆಗೆದು ಅವರಿಗೆ ಪ್ರತ್ಯೇಕ ಮೀಸಲಾತಿ ನೀಡಬೇಕು. ಅಲೆಮಾರಿ ಸಮುದಾಯದ ಜನತೆಗೆ ಸಾಂವಿಧಾನಿಕವಾಗಿ ಮೀಸಲಾತಿಯ ನ್ಯಾಯ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುವುದರ ಮೂಲಕ ಆಕ್ಷೇಪಣೆ ಸಲ್ಲಿಸುತ್ತಿದ್ದೇವೆ. ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದರೆ ಮುಂದೆ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಲಾಗುವುದು. ಬರುವ 10ನೇ ತಾರೀಕಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶಿವಪ್ರಕಾಶ್ ಮಹಾರಾಜರು, ಬಂಜಾರ ಗುರುಪೀಠ, ಕೊಟ್ಟೂರು ಮತ್ತು ಸರದಾರ್ ಸೇವಾಲಾಲ್ ಮಹಾರಾಜರು ಗುರುಪೀಠ ಚಿತ್ರದುರ್ಗ, ರಾಮಣ್ಣ ಎಸ್ ಲಮಾಣಿ ಮಾಜಿ ಶಾಸಕರು ಶಿರಹಟ್ಟಿ, ದೀಪಕ್ ಲಮಾಣಿ, ಜಾನು ಲಮಾಣಿ, ದೇವಪ್ಪ ಲಮಾಣಿ, ಶಿವು ಲಮಾಣಿ, ಪುಂಡಲೀಕ್ ಲಮಾಣಿ, 59 ಸಮುದಾಯದ ಗುರು ಹಿರಿಯರು, ಯುವಕ ಮಿತ್ರರು, ತಾಯಂದಿರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, ಖಾದರ್ ಕೋಟಿಹಾಳ, UK27 ಕನ್ನಡ ನ್ಯೂಸ್, ಶಿರಹಟ್ಟಿ. ಜಾರಿಯ ಒಂದು ನಿಮಿತ್ತ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ನಡೆದಿರುವಂತಹ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ನಮ್ಮ ಸಮಾಜದ ಪರಮ ಪೂಜ್ಯರಾದಂತ ಸರ್ದಾರ್ ಸೇವಾಲಾಲ್ ಮಹಾರಾಜರು ಬಂದಿದ್ದಾರೆ. ಅದೇ ತರ ಇನ್ನೋರ್ವ ಪರಮ ಪೂಜ್ಯರಾದಂತ ಶಿವಪ್ರಕಾಶ್ ಮಹಾರಾಜರು ಸಹಿತ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ತರ